ಇವತ್ತು ಮಾ ಇಂಟಿ ಬಂಗಾರಂ ಅನ್ನೋ ಒಂದು ತೆಲುಗು ಫಿಲಮ್ನ ರಿವ್ಯೂ ಮಾಡೋಣ. ಈ ಫಿಲಮ್ನ ಡೈರೆಕ್ಷನ್ ಮಾಡಿರೋದು ನಂದಿನಿ ರೆಡ್ಡಿ ಅವರು, ಮತ್ತೆ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರೋದು ಸಮಂತಾ ಅವರು. ನೀವು ನಂದಿನಿ ರೆಡ್ಡಿ ಅವ್ರದ್ದು ಹಳೆ ಮೂವೀಸ್ನ ನೋಡಿದ್ರೆ ಒಂದು ಒಳ್ಳೆ ಕಾಮಿಡಿ ಸೀಕ್ವೆನ್ಸಸ್ನ ಬರೆದಿರ್ತಾರೆ. ಈ ಫಿಲಮ್ನಲ್ಲಿ ಇದೊಂದು ಫ್ಯಾಮಿಲಿ ಡ್ರಾಮಾ ಜಾನರ್ ಇರೋಂಥ ಒಂದು ಫಿಲಮು. ಇದ್ರ ಒಳಗೆ ಸಖತ್ತಾಗಿರುವಂಥ ಒಂದು ಆ್ಯಕ್ಷನ್ ಸೀಕ್ವೆನ್ಸಸ್ನ ಮಾಡಿದ್ದಾರೆ. ಈ ಫಿಲಮ್ ತುಂಬಾನೇ ಮಜಾ ಕೊಡ್ತು. ಇನ್ನು ಈ ಫಿಲಮ್ದು ಸ್ಟೋರಿ ವಿಷಯಕ್ಕೆ ಅಂತ ಬಂದರೆ, ಸಮಂತಾ ಅವ್ರಿಗೆ ಒಂದು ಭಯಾನಕವಾದಂಥ ಪಾಸ್ಟ್ ಇರುತ್ತೆ. ಅವರು ಮದುವೆ ಆಗಿ ಗಂಡನ ಮನೆಗೆ ಬರ್ತಾರೆ. ಒಂದು ಹೊಸ ಮನೆ, ಹೊಸ ಜನ, ಒಂದು ಹೊಸ ಜೀವನ. ಅಲ್ಲಿ ಒಬ್ಳು ಐಡಿಯಲ್ ಸೊಸೆ ಹೇಗಿರ್ತಾಳೆ, ಅವಳು ಏನೆಲ್ಲ ಮಾಡ್ತಾಳೆ, ಮತ್ತು ಅವಳು ಎಲ್ಲರ ಜೊತೆ ಹೇಗೆ ಬೆರೀತಾಳೆ, ಮತ್ತು ಅದು ಇವ್ರ ಲೈಫ್ಗೆ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ನಿಮಗೆ ಎಲ್ಲ ನಾರ್ಮಲ್ ಆಗೇ ಇದೆ ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟು ಅವ್ರದ್ದು ಆ ಒಂದು ಪಾಸ್ಟ್ ಲೈಫ್ ಅವ್ರ ಕಣ್ಮುಂದೆ ಬಂದು ನಿಂತ್ಕೊಂಡಾಗ ಅವರು ಹೇಗೆ ಅದನ್ನ ಫೇಸ್ ಮಾಡ್ತಾರೆ, ಅವ್ರ ಐಡೆಂಟಿಟಿನ ಗೊತ್ತಾಗದೇ ಇರೋ ಥರ ಅವರು ಹೇಗೆ ನೋಡ್ಕೊಳ್ತಾರೆ, ಮತ್ತು ಅವ್ರ ಫ್ಯಾಮಿಲಿನ ಅವರು ಹೇಗೆ ಕಾಪಾಡ್ತಾರೆ ಅಂತ ಅನ್ನೋದೇ ಒಂದು ಸ್ಟೋರಿ. ಈ ಫಿಲಮ್ ಪಾಸಿಟಿವ್ ಪಾಯಿಂಟರ್ಸ್ ಬಗ್ಗೆ ಮಾತಾಡೋದಾದರೆ, ಸಮಂತಾ ಅವ್ರದ್ದು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸಸ್ ಇದು ಅಂತ ಹೇಳ್ಬೋದು. ಅವ್ರ ಹೆಲ್ತ್ ಇಶ್ಯೂಸಿಂದ ತುಂಬ ಮೂವೀಸಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಇವಾಗ. ಬಟ್ ಈ ಫಿಲಮ್ ಅಂತೂ ಡೆಫಿನೆಟ್ಲಿ ಅವ್ರ ಕಮ್ ಬ್ಯಾಕು. ಲೇಡಿ ಸೂಪರ್ ಸ್ಟಾರ್ ಅಂತ ನೀವು ಡೆಫಿನೆಟ್ಲಿ ಅನ್ಬೋದು ಈ ಫಿಲಮ್ ನೋಡಿದ್ರೆ. ಅಷ್ಟು ಮಜಾ ಕೊಡ್ತು ಇವ್ರ ಫಿಲಮಲ್ಲಿ ಇವ್ರದ್ದು ಆ್ಯಕ್ಟಿಂಗು. ಈ ಫಿಲಮ್ ನೋಡಿದಾಗ ನನಗೆ ಜೈಲರ್ ಮೂವಿ ನೆನಪಾಯಿತು. ಯಾಕಂದರೆ ಜೈಲರ್ ಮೂವಿಲು ಅವರು ಒಬ್ಬ ನಾರ್ಮಲ್ ಫ್ಯಾಮಿಲಿ ಪರ್ಸನ್ ಥರ ಅವ್ರ ಫ್ಯಾಮಿಲಿಯವ್ರ ಜೊತೆ ಇರ್ತಾರೆ. ಬಟ್ ಅವ್ರಿಗೆ ಒಂದು ವೈಲೆಂಟ್ ಆಗಿರೋಂಥ ಒಂದು ಪಾಸ್ಟ್ ಇರುತ್ತೆ ಅವ್ರ ಜೈಲರ್ ಆಗಿದ್ದ ದಿನಗಳದ್ದು. ಸೊ ಅದೇ ಥರ ಇಲ್ಲೂ ಅವ್ರಿಗೊಂದು ಪಾಸ್ಟ್ ಇರುತ್ತೆ, ಬಟ್ ಅವ್ರು ಅದನ್ನ ತೋರಿಸ್ಕೊಳ್ದೆ ಅವ್ರು ಹೇಗೆ ನೋಡ್ಕೊಳ್ತಾರೆ ಅಂತ ತುಂಬಾ ಆ್ಯಪ್ಟ್ ಆಯಿತು ಈ ರೋಲು ಸಮಂತಾಗೆ ಅಂತ ಅನಿಸ್ತು. ಒಳ್ಳೆ ಪರ್ಫಾರ್ಮೆನ್ಸು. ಇನ್ನು ನೆಕ್ಸ್ಟ್ ಪಾಸಿಟಿವ್ ಪಾಯಿಂಟರ್ ಅಂತ ಅಂದರೆ ಆ್ಯಕ್ಷನ್. ಏನು ಆ್ಯಕ್ಷನ್ ಸೀಕ್ವೆನ್ಸಸ್! ಸೊ ಲಿಟ್ರಲಿ ಗೂಸ್ ಬಂಪ್ಸ್ ಬತ್ತು ನನಗಂತೂ. ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸಸ್, ಅನ್ಎಕ್ಸ್ಪೆಕ್ಟೆಡ್. ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಜಾಸ್ತಿ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ನನಗೆ ಜಾನ್ ವಿಕ್ ನೋಡಿದ ನೆನಪಾಯಿತು. ಅವ್ರು ಗನ್ ಹಿಡಿಯೋವಂಥ ಸ್ಟೈಲು ಮತ್ತು ಅವ್ರು ಮಾಡಿರೋಂಥ ಒಂದು ಫೈಟ್ ಸೀಕ್ವೆನ್ಸಸ್ಸು ತುಂಬಾ ಮಜಾ ಕೊಡ್ತು. ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಪಾಸಿಟಿವ್ ಪಾಯಿಂಟರ್ಸ್, ಅಟ್ಲೀಸ್ಟ್ ನಮಗೆ ಕನ್ನಡದವ್ರಿಗೆ ಅಂದರೆ ಅದು ನಮ್ಮ ಚಾಕ್ಲೇಟ್ ಬಾಯ್ ದಿಗಂತ್ ಮತ್ತು ಗುಲ್ಶನ್ ದೇವಯ್ಯ ಅವರು ಈ ಫಿಲಮ್ನಲ್ಲಿದ್ದಾರೆ. ನನಗಂತೂ ದಿಗಂತ್ ಅವ್ರದ್ದು ಯಾವುದೇ ಮೂವಿ ಆದರೂ ಅವ್ರದ್ದೊಂದು ಆ ನಗುಮುಖ ನೋಡೋಕ್ಕೇ ಚೆನ್ನಾಗಿ ಅನಿಸುತ್ತೆ ನನಗೆ. ಈ ಫಿಲಮಲ್ಲೂ ಒಂದು ಒಳ್ಳೆ ಆ್ಯಕ್ಟಿಂಗು. ಇನ್ನು ನೆಕ್ಸ್ಟ್ ಪಾಸಿಟಿವ್ ಪಾಯಿಂಟರ್ ಅಂದರೆ ಅದು BGM ಅಥವಾ ಮ್ಯೂಸಿಕ್ ಅಂತ ಹೇಳ್ಬೋದು. ಯಾಕಂದರೆ ಈ ಆ್ಯಕ್ಷನ್ ಸೀಕ್ವೆನ್ಸಸ್ಗೆಲ್ಲ ನಿಮಗೆ ಎಲಿವೇಟ್ ಮಾಡೋಕ್ಕೆ ಒಳ್ಳೆ BGM ಬೇಕು. ಅದು ಇಲ್ಲಿದೆ. ತುಂಬ ಜಾಸ್ತಿ, ತುಂಬ ಕಡಿಮೆ ಅಂತ ಅಲ್ಲ, ಪರ್ಫೆಕ್ಟಾಗಿ ಎಷ್ಟು ಬೇಕೋ ಅಷ್ಟಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ತು. ಇನ್ನು ಈ ಫಿಲಮಲ್ಲಿ ಅಂಥ ನೆಗೆಟಿವ್ ಪಾಯಿಂಟರ್ಸ್ ಅಂತ ನನಗೇನು ಅನಿಸ್ಲಿಲ್ಲ. ಸುಮ್ಮನೆ ಏನೋ ಹೇಳ್ಬೇಕಲ್ಲ ಅಂತ ಹೇಳಕ್ಕೆ ನನಗೇನು ಇಷ್ಟ ಇಲ್ಲ. ಎಲ್ಲ ಚೆನ್ನಾಗೇ ಇದೆ ಅಂತ ಅನಿಸ್ತು. ಇನ್ನು ಈ ಫಿಲಮ್ ಹೇಗಿದೆ, ಏನಪ್ಪ ನಾನು ಹೋಗಿ ನೋಡ್ಬೋದಾ ಅಂತ ನೀವೇನಾದರೂ ಕೇಳಿದ್ರೆ, ಡೆಫಿನೆಟ್ಲಿ ನೀವು ಹೋಗಿ ನೋಡ್ಬೋದು. ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಮೂವಿ. ನಿಮಗೆ ಆ್ಯಕ್ಷನ್ ಸೀಕ್ವೆನ್ಸಸ್ ಇಷ್ಟ ಆದರೆ ಅದು ಕೂಡ ಒಂದು ಒಳ್ಳೆ ಮಜಾ ಕೊಡುತ್ತೆ. ಡೆಫಿನೆಟ್ಲಿ ನೀವು ಈ ಫಿಲಮ್ನ ನೋಡ್ಬೋದು. ಇನ್ನು ಈ ಫಿಲಮ್ನ ನೀವೇನಾದರೂ ನೋಡಿದ್ರೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನ ಮರೀದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಯಾವುದಾದ್ರೂ ಮೂವಿನ ನಾನು ರಿವ್ಯೂ ಮಾಡಬೇಕು ಅಂತ ಅನ್ನೋದಾದರೆ ಅದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.